ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟ್ಟಿ. ಸ್ನೇಹಿತರೆ, ಇವತ್ತೇ ನಡೆದಿರತಕ್ಕಂಥ 28/1/2024 ನಡೆದಿರತಕ್ಕಂಥ CR ಮತ್ತು DR ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನ ಬಿಡಿಸ್ತಾ ಹೋಗ್ತೀನಿ. ತುಂಬಾ ಈಸಿ ಆಗಿರ್ತಕ್ಕಂಥ ಕೇವಲ 5 ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ಕೇಳಿದ್ದಾರೆ. ತುಂಬಾ ಈಸಿ ಆಗಿರ್ತಕ್ಕಂಥದ್ದು. ಸುಮಾರು 3064 ಪೋಸ್ಟ್ಗಳಿಗೆ ನಡೆದಿರ್ತಕ್ಕಂಥ ಈ ಒಂದು ಎಕ್ಸಾಮ್, 3064 ಪೋಸ್ಟ್ಗಳಿಗೆ ನಡೆದಿರ್ತಕ್ಕಂಥ CAR ಅಥವಾ DAR. ನೋಡ್ರಿ, ಎಕ್ಸಾಮ್ ಅಲ್ಲಿ CR ಲಾಂಗ್ ಫಾರ್ಮ್ ಕೇಳಿದಾನೆ ಇವತ್ತು. CAR ಅಂದ್ರೆ ಏನು, DAR ಅಂದ್ರೆ ಎರಡು ಒಂದೇ. ಬಟ್ ಇದು ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್, ಇದು ಸಿಟಿ ಆರ್ಮ್ಡ್ ರಿಸರ್ವ್. ಮಹಾನಗರ ಪಾಲಿಕೆಯಲ್ಲಿ CR ಇರುತ್ತೆ ಮತ್ತು ರೂರಲ್ ಅಲ್ಲಿ DR ಇರುತ್ತೆ. ಮಹಾನಗರ ಅಲ್ಲದೆ ಇರತಕ್ಕಂಥ ಜಿಲ್ಲೆಗಳಲ್ಲಿ DR ಒಂದೇ ಇರುತ್ತೆ. ಹೌದಾ? CR ಲಾಂಗ್ ಫಾರ್ಮ್ ಅನ್ನ ಕೇಳಿದಾನೆ. CAR ಅಂದ್ರೆ ಏನು, ಸಿಟಿ ಆರ್ಮ್ಡ್ ರಿಸರ್ವ್. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 5 ತುಂಬಾ ಸುಲಭವಾಗಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಕೇಳಿದರೆ ಎಲ್ಲದಕ್ಕೂ ನನಗನ್ಸುತ್ತೆ ಇವತ್ತು ಬರೆದಿರ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು 5ಕ್ಕೆ 5 ಕರೆಕ್ಟ್ ಆನ್ಸರ್ ಅನ್ನ ನೀಡಿ ಬಂದಿದ್ದೀರಾ ಅಂತಕ್ಕಂಥ ನನ್ನ ಒಂದು ಅನಿಸಿಕೆ ಇರುತ್ತೆ. ಹಾಗಾದ್ರೆ ನೀವು ನೀಡಿರ್ತಕ್ಕಂಥದ್ದು ಸರಿ ಇದ್ರೆ ಎಸ್, ವೆರಿ ಗುಡ್. ಹಾಗಾದ್ರೆ ಕೆಲವೊಬ್ರು ಇಲ್ಲೊಬ್ರು ಏನಾದ್ರು ತಪ್ಪು ಮಾಡಿದ್ರೆ ಎಲ್ಲಿ ತಪ್ಪು ಮಾಡಿದ್ರೆ ಅಂತಕ್ಕಂಥದ್ದನ್ನ ಇವತ್ತಿನ ವಿಡಿಯೋದ ಮುಖಾಂತರ ನೋಡ್ಕೊಂಡು ಕಂಡುಕೊಳ್ಬಹುದು. ಕ್ಲಿಯರ್? ಹಾಗಾದ್ರೆ ಇವತ್ತಿನ ಈ ಒಂದು ತರಗತಿಯಲ್ಲಿ 5 ಕ್ವಶನ್ ಈಸಿಯಾಗಿ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1. ಇಬ್ಬರ ಸಹೋದರಿಯರ ವಯಸ್ಸಿನ ವ್ಯತ್ಯಾಸ 3 ವರ್ಷಗಳು ಇದ್ದು ಹಿರಿಯವಳಿಗೆ 15 ವರ್ಷಗಳು ಇದ್ದರೆ ಕಿರಿಯವಳ ವಯಸ್ಸು ಏನು? ಈ ಕ್ವಶನ್ ನೋಡಿದ ತಕ್ಷಣ ಬೇರೆ ಏನಾದ್ರು ಟ್ವಿಸ್ಟ್ ಕೇಳಿದ್ರೆ ಇಷ್ಟು ಈಸಿಯಾಗಿ ಹೆಂಗೆ ಕೇಳ್ಬೋದು ಅಂತ ವಿಚಾರ ಮಾಡಿದೆ ನಾನು ಕೂಡ. ಇಷ್ಟು ಈಸಿಯಾಗಿ ಕೇಳ್ತಾರೆ ಏನು ಅಂತೇಳಿ ಏನು ನೋಡಿದ್ರು ಕೂಡ ಡೈರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದರೆ, ಇಲ್ಲಿ A ಅಂತಕ್ಕಂಥಕ್ಕೆ ಹಿರಿಯವಳಿದ್ದಾಳೆ, ಇಲ್ಲಿ B ಅಂತಕ್ಕಂಥ ಕಿರಿಯವಳಿದ್ದಾಳೆ. ಇವಳಿಗಿಂತ ಇವಳು 3 ವರ್ಷ ಚಿಕ್ಕವಳಿದ್ದಾಳೆ. ಏನು ಡೌಟ್ ಇಲ್ಲ ಇದರಲ್ಲಿ. ಇವಳಿಗೆ 15 ವರ್ಷ ಆದರೆ ಇವರು 3 ವರ್ಷ ಚಿಕ್ಕವಳು. ಹಾಗಾದ್ರೆ ಇವಳಿಗೆ ಇರ್ತಕ್ಕಂಥದ್ದು 12 ವರ್ಷ. ಕ್ವಶನ್ ಕೇಳಿದ್ದು ಕಿರಿಯವಳ ಈಗಿನ ವಯಸ್ಸು ಕೇಳಿದರೆ ಹಾಗಾದ್ರೆ ಅವಳ ವಯಸ್ಸು 12 ವರ್ಷ. ರೇಷೋ ಕೂಡ ಕೇಳಿದಿಲ್ಲ, ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ರೆ ಈಕೆಗೆ 15 ವರ್ಷ ಆದ್ರೆ ಅಥವಾ ಕಿರಿಯವಳಿಗೆ 10 ವರ್ಷದ ನಂತರ ಎಷ್ಟಿರ್ತಾವಂತಾದ್ರೂ ಕೇಳ್ಬೋದಿತ್ತು, ಅಥವಾ 5 ವರ್ಷದಿಂದ ಎಷ್ಟಿದ್ದು ಅಂತಾದ್ರೂ ಕೇಳ್ಬೋದಿತ್ತು. ಡೈರೆಕ್ಟ್ ಆಗಿ ಕೇಳಿದ್ರೆ ಇವರಿಬ್ಬರ ನಡುವಿನ ವ್ಯತ್ಯಾಸ ಯಾವಾಗ್ಲೂ ಸೇಮ್ ಇರುತ್ತೆ. 3 ವರ್ಷ ಇತ್ತಂತಂದ್ರೆ ಯಾವಾಗಾದ್ರೂ 3 ವರ್ಷ ಇರುತ್ತೆ. 40 ವರ್ಷ ಆದ್ಮೇಲೆ 3 ವರ್ಷ ಗ್ಯಾಪ್ ಇರುತ್ತೆ ಇವರಿಬ್ಬರ ನಡುವೆ. 50 ವರ್ಷ ಆದ್ರೂ ಇವರಿಬ್ಬರ ನಡುವಿನ ವಯಸ್ಸಿನ ಅಂತರ ಯಾವಾಗಲೂ 3 ವರ್ಷನೇ ಇರುತ್ತೆ. ಇದ್ರ ಬಗ್ಗೆ ನಾನು ಬೇಸಿಕ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಕ್ಲಿಯರ್? ಇದಕ್ಕೆ ಎಲ್ಲರೂ ಕೂಡ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ನೀಡಿರ್ತಾರೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಕಿರಿಯವಳ ವಯಸ್ಸು ಎಷ್ಟು ವರ್ಷ? ಈಕೆಗೆ 15 ಇದ್ದಾಗ ಈಕೆಗೆ 12 ಇರ್ತವೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 2. ಈ ಒಂದು ಕ್ರಮದಲ್ಲಿ ಮುಂದೆ ಏನು ಬರ್ತದೆ? ಇಲ್ಲಿ ನೋಡ್ರಿ, RNP, OKM, LHJ. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ ಅಂತ ಕೇಳಿದ್ರೆ ತುಂಬಾ ಸಿಂಪಲ್ ಅದ. ಅಂದ್ರೆ ನಾವು ಎಡದಿಂದ ಬಲಕ್ಕೆ ನೋಡ್ಕೊಂತ ಹೋದ್ರಲ್ಲ, ಬಲದಿಂದ ಎಡಕ್ಕೆ ನೋಡ್ಕೊಂತ ತುಂಬಾ ಈಸಿ. ಇಲ್ಲಿ ನೋಡ್ರಿ, R ಆದ್ಮೇಲೆ O ಅದ. ನೋಡ್ರಿ, R ಇಲ್ಲದ, O ಇಲ್ಲದ. ಹಾಗಾದ್ರೆ PQ ಸ್ಕಿಪ್ ಆಗಿ O ಬಂದದ. R ಇಂದ ಬಲದಿಂದ ಎಡಕ್ಕೆ 2 ಸ್ಕಿಪ್ ಆಗಿ O ಬಂದದ. O ಆದ ನಂತರ L ಅದ. ಇಲ್ಲಿ O ಆದ ನಂತರ ಇಲ್ಲಿ L ಅದ. ಅಂದ್ರೆ ಅದೇ ಬಲದಿಂದ ಎಡಕ್ಕೆ 2 ಸ್ಕಿಪ್ ಆಗಿ ನೋಡಿ, N ಮತ್ತು M 2 ಸ್ಕಿಪ್ ಆಗಿ L ಬಂದದ. ಹಾಗಾದ್ರೆ ಅದೇ ರೀತಿಯಾಗಿ ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆಲ್ಲ ಈ ಕಡೆಯಿಂದ 2 ಸ್ಕಿಪ್ ಆಗಬೇಕು. K ಮತ್ತು J 2 ಸ್ಕಿಪ್ ಆದ್ರೆ ಮುಂದೆ ಬರ್ತಕ್ಕಂಥದ್ದು ಲೆಟರ್ ಯಾವುದು? I. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಕರೆಕ್ಟ್ ಲೆಟರ್ I. ಈಗ 4 ಆಯ್ಕೆಗಳನ್ನ ನೋಡ್ಕೊಂಡ್ಬಿಟ್ರೆ I ಯಾವ್ದ್ರಲ್ಲಿ ಐತಿ, ಯಾವ ಆಯ್ಕೆಯಲ್ಲಿ ಐತಿ ಅದುವೇ ರೈಟ್ ಆನ್ಸರ್. ಎಷ್ಟು ಅದೃಷ್ಟ ಗೊತ್ತಾ ಕ್ವಶನ್ ಪೇಪರು? I ಒಂದೇ ಐತಿ, ಒಂದೇ ಆಪ್ಷನ್ C. ಅದು ಒಂದೇ ಕರೆಕ್ಟ್ ಆನ್ಸರ್. E ಅದ A ಮತ್ತು B ಅಲ್ಲಿ. 4ನೇ ಆಯ್ಕೆಯಲ್ಲಿ J ಅದ. ಹಾಗಾದ್ರೆ 1ನೇ ಆಯ್ಕೆಯಲ್ಲಿ ಮೊದಲನೇ ಲೆಟರ್ I ಆದ ಮೇಲೆ ಮುಂದೆ ಏನು ನೋಡ್ಕೊಬಿಟ್ರೆ ಅದುವೇ ಕರೆಕ್ಟ್ ಆನ್ಸರ್. ಹೌದಾ? ಎಷ್ಟು ಈಸಿ ಅದ. ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗೋಣ. ಆಮೇಲೆ K ಅದ. N ಎಲ್ಲಿದ? N ಇಲ್ಲಿ K ಅದ. ನೋಡ್ರಿ, ಮತ್ತೆ LM ಎಡದಿಂದ ಬಲಕ್ಕೆಲ್ಲ, ಬಲದಿಂದ ಎಡಕ್ಕೆ ಮತ್ತೆ 2 ಸ್ಕಿಪ್ ಆಗಿ K ಅದ. ಹೌದಾ? ಆಮೇಲೆ KH ಅದ. KH ಮತ್ತೆ ಇವೆರಡು ಸ್ಕಿಪ್ ಆಗಿ K ಅದ, H ಅದ. ಹಾಗಾದ್ರೆ H ಆದ್ಮೇಲೆ ಇವೆರಡು ಸ್ಕಿಪ್ ಆಗಿ E ಬರಬೇಕು. ಈ ಜಾಗದಲ್ಲಿ E ಬಂತು. ನೋಡ್ರಿ, ಅದೇ I ಐತಲ್ಲಿ. ನೆಕ್ಸ್ಟ್ PM ಅದ. ನೋಡ್ರಿ, PM ಹಂಗಂದ್ರೆ ಇವೆರಡು ಸ್ಕಿಪ್ ಅದು ಆಯ್ತು. ಆಮೇಲೆ
ಜೆ ನೋಡ್ರಿ, ಎಂ ಬಂದ್ಮೇಲೆ ಜೆ, ಹಾಗಾದ್ರೆ ಇವೆರಡು ಸ್ಕಿಪ್ ಅದು ನೋಡ್ರಿ, ಇವೆರಡು ಸ್ಕಿಪ್ ಜೆ ಬಂತು. ಈಗ ಇವೆರಡು ಸ್ಕಿಪ್ ಆಗಿ ಜಿ ಬರಬೇಕು. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು IEG ಈಸ್ ರೈಟ್ ಆನ್ಸರ್. ಆಯ್ಕೆ 3ರಲ್ಲಿ IEG ಅದ. ಕೇವಲ ಇದು ಒಂದೇ ನೋಡೋದ್ರ ಮುಖಾಂತರ ನಮಗೆ ಉತ್ತರ ಕರೆಕ್ಟ್ ಆಗಿ ಸಿಕ್ಬಿಡುತ್ತೆ. ಇದಕ್ಕೂ ಕೂಡ ಎಲ್ಲರೂ ಆನ್ಸರ್ ನೀಡಿದ್ರ? ಎಸ್, ವೆರಿ ಗುಡ್, ಎಲ್ಲರೂ ಕರೆಕ್ಟ್ ಉತ್ತರ ನೀಡಿರ್ತಾರೆ ಅದಕ್ಕೆ. ಕ್ಲಿಯರ್? ಎಸ್ ಸ್ನೇಹಿತರೆ, ನೋಡ್ತಾ ಇದ್ರೆ ನಿಮ್ಮ ಸ್ನೇಹಿತರೊಂದಿಗೆ ದಯವಿಟ್ಟು ಹಂಚ್ಕೊಳ್ರಿ. ಇವತ್ತು ನಡೆದಿದೆ, ಯಾರು ತಪ್ಪು ಮಾಡಿದಿರಾ, ಆಲ್ಮೋಸ್ಟ್ ಎಲ್ಲರೂ ಸರಿ ಮಾಡಿರ್ತಾರ. ಆದಷ್ಟು ಕೂಡ ನಿಮಗೆ ಮುಂದಿನ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 3. ರಾಜು ತನ್ನ ಕಚೇರಿಯಿಂದ 5 ಕಿಲೋಮೀಟರ್ ಉತ್ತರಕ್ಕೆ ನಡೆಯುತ್ತಾನೆ, ನಂತರ ಪೂರ್ವಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ ಮತ್ತು ನಂತರ ಉತ್ತರಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾನೆ. ಅಂತಿಮವಾಗಿ ಪಶ್ಚಿಮಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ಈಗ ರಾಜು ಅವನ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ? ನೋಡ್ರಿ, ಇಲ್ಲಿ ಎಷ್ಟು ಪೈಥಾಗೋರಸ್ನ ಪ್ರಮೇಯ ಕೂಡ ಇಲ್ಲ ಇದರಲ್ಲಿ. ಡೈರೆಕ್ಟ್ ಉಪದಿಕ್ಕುಗಳು ಕೂಡ ಬರದೇ ಇಲ್ಲ. ಇಲ್ಲಿ ಆಫೀಸ್ ಇದೆ, ರಾಜುವಿನ ಆಫೀಸ್ ಇದೆ. ಇಲ್ಲಿಂದ ನೇರವಾಗಿ ಉತ್ತರಕ್ಕೆ 5 ಕಿಲೋಮೀಟರ್ ಹೋಗ್ತಾನಂತೆ. 5 ಕಿಲೋಮೀಟರ್ ಹೋಗ್ತಾನೆ. ಇದು ಆಫೀಸ್ ತಾನೆ. ನೇರವಾಗಿ 5 ಕಿಲೋಮೀಟರ್ ಉತ್ತರಕ್ಕೆ ಬಂದ, ಉತ್ತರ ಮೇಲೆ ತಾನೆ. ಇಲ್ಲಿ ಬಂದ. ಇಲ್ಲಿ ಬಂದು ಏನ್ ಮಾಡ್ತಾನಂತೆ, ನಂತರ ಪೂರ್ವಕ್ಕೆ ತಿರುಗಿ, ನೋಡ್ರಿ ಪೂರ್ವ ಆ ಕಡೆ ಈ ಕಡೆ ತಾನೆ, ಪೂರ್ವಕ್ಕೆ ತಿರುಗಿ ಎಷ್ಟು ಹೋಗ್ತಾನಂತೆ? ಇದು 5 ಕಿಲೋಮೀಟರ್, 5 ಅಂತ ಬರಿತೀನಿ, ಕಿಲೋಮೀಟರ್ ಅಲ್ಲಿ ಇದೆ. ಪೂರ್ವಕ್ಕೆ ತಿರುಗಿ 6 ಕಿಲೋಮೀಟರ್, ನೋಡ್ರಿ ಈ ಕಡೆ ತಿರುಗಿ 6 ಕಿಲೋಮೀಟರ್ ಹೋಗ್ತಾನಂತೆ. ಹೌದಾ? ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂದ್ರೆ 5ಕ್ಕಿಂತ ಕಡಿಮೆ ಆಗ್ಬಾರ್ದು. ಹೌದಾ? ಅಂದಾಜ್ ಆಗ್ತಾ ಇದೀವಿ. ಹೌದಾ? 6 ಕಿಲೋಮೀಟರ್ ಪೂರ್ವಕ್ಕೆ ಬಂದ. ಪು ಇದು ಪೂರ್ವ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ಹೌದಾ? ಇಲ್ಲಿ ಬಂದ 6 ಕಿಲೋಮೀಟರ್. 6 ಕಿಲೋಮೀಟರ್ ಬಂದ ಮೇಲೆ ಮತ್ತೇನ್ ಮಾಡ್ತಾನೆ? ಉತ್ತರಕ್ಕೆ ತಿರುಗಿ 4 ಕಿಲೋಮೀಟರ್. ನೋಡ್ರಿ, ಉತ್ತರ ಅಂತಂದ್ರೆ ಮೇಲೆ, ಮತ್ತೆ ಈ ಕಡೆ 4 ಕಿಲೋಮೀಟರ್ ಹೋಗ್ತಾನೆ. ಹೌದಾನೆ? 4 ಕಿಲೋಮೀಟರ್ ಇಲ್ಲಿ ಬಂದು ನಿಲ್ಲುತ್ತಾನೆ. ಇದೆಷ್ಟು ಕಿಲೋಮೀಟರ್? 4 ಕಿಲೋಮೀಟರ್ ಬಂದು ನಿಂತ್ಕೊಂಡ. ಆಮೇಲೆ ಅಲ್ಲಿ ಏನ್ ಮಾಡ್ತಾನೆ ಅಂತ ನೋಡ್ರಿ, 4 ಕಿಲೋಮೀಟರ್ ನಡೀತಾನೆ. ಅಂತಿಮವಾಗಿ ಪಶ್ಚಿಮಕ್ಕೆ ತಿರುಗಿ 6 ಕಿಲೋಮೀಟರ್ ನಡೀತಾನೆ. ಅಂತಿಮವಾಗಿ ಇನ್ನೂ ಮುಗ್ದಿಲ್ಲ ಅವನು. ಇಲ್ಲಿಂದ ಪಶ್ಚಿಮಕ್ಕೆ ತಿರುಗ್ತಾನಂತೆ. ಪಶ್ಚಿಮ ಅಂದ್ರೆ ಯಾವ ಕಡೆ? ನೋಡ್ರಿ ಇಲ್ಲಿದ ಪಶ್ಚಿಮ ಅಂದ್ರೆ ಈ ಕಡೆ. ಈ ಕಡೆ ತಿರುಗ್ತಾನೆ. ಈ ಕಡೆ ಎಷ್ಟು ಹೋಗ್ತಾನಂತೆ? 6 ಕಿಲೋಮೀಟರ್ ಹೋಗ್ತಾನಂತೆ. ನೋಡ್ರಿ 6 ಕಿಲೋಮೀಟರ್ ಅಂದ್ರೆ ಎಷ್ಟು? ಇಷ್ಟ ಹಾಕ್ಬೇಕಾ? ಇಷ್ಟ ಹಾಕ್ಬೇಕಾ? ಇಲ್ಲ, ಇದು ಎಷ್ಟು ದೂರ ಇದೆ ನೋಡ್ರಿ, ಇಷ್ಟೇ ಹಾಕ್ಬೇಕು ನಾವು. ಹೌದಾ? 6 ಕಿಲೋಮೀಟರ್ ಮೇಲೆ ಇಲ್ಲಿ ಕೂಡ ಅವನು ಪೂರ್ವಕ್ಕೆ 6 ಕಿಲೋಮೀಟರ್ ಹಿಡಿದಾನೆ, ಇಲ್ಲಿ ಕೂಡ ಪಶ್ಚಿಮಕ್ಕೆ 6 ಕಿಲೋಮೀಟರ್ ಅಂದ್ರೆ ಇದು ಎರಡು ಏನಿರ್ತವೆ? ಸೇಮ್ ಇರ್ತವೆ. ಎಸ್, ಹಾಗಾದ್ರೆ ಇದು ಎಷ್ಟಿದೆನೋ ಇದು ಕೂಡ ಅಷ್ಟೇ ಇರ್ಬೇಕಲ್ಲ, ಎರಡು ಸೇಮ್ ತಾ ನೀವು. ಹಾಗಾದ್ರೆ ಇದು ಕೂಡ 4 ಕಿಲೋಮೀಟರ್, ಇದು ಕೂಡ 4 ಕಿಲೋಮೀಟರ್ ಇರುತ್ತೆ. ಕ್ಲಿಯರ್? ಎಸ್, ಕ್ವಶನ್ ಏನು ಕೇಳಿದಾನೆ ಇವಾಗ? ತುಂಬಾ ಈಸಿ ಕ್ವಶನ್ ಕೇಳಿದಾನೆ. ಈಗ ರಾಜು ಅವನ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ? ಈಗ ರಾಜು ತನ್ನ ಕಚೇರಿಯಿಂದ ಎಷ್ಟು ದೂರದಲ್ಲಿ, ಇದು ಸ್ಟಾರ್ಟಿಂಗ್ ಪಾಯಿಂಟು, ಇದು ಎಂಡಿಂಗ್ ಪಾಯಿಂಟು. ಎಷ್ಟು ದೂರ? ಇದು 5 ಕಿಲೋಮೀಟರ್, ಇದು 4 ಕಿಲೋಮೀಟರ್. ಹಾಗಾದ್ರೆ 9 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ? 9 ಕಿಲೋಮೀಟರ್ ಇಸ್ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 4. ದಿನೇಶ್ ತನ್ನ ಗಡಿಯಾರವನ್ನ ಮೇಜಿನ ಮೇಲೆ ಇಡುತ್ತಾನೆ. ಸಂಜೆ 6 ಗಂಟೆಗೆ ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತೆ. ಇಲ್ಲೊಂದು ಗಡಿಯಾರ ಅದ. ಹೌದಾ? ಈ ಗಡಿಯಾರವನ್ನು ತೆಗೆದುಕೊಂಡು ಹೋಗಿ ಮೇಜಿನ ಮೇಲೆ ಇಡುತ್ತಾನೆ. ಮೇಜಿನ ಮೇಲೆ ಇಟ್ಟ ಮೇಲೆ 6 ಗಂಟೆ ಆಗಿರುತ್ತೆ, ಸಾಯಂಕಾಲ 6 ಗಂಟೆ. 6 ಗಂಟೆ ಆದಾಗ ಗಂಟೆಯ ಮುಳ್ಳು 6 ದಿಕ್ಕಿನ 6 ಕಡೆಗೆ ಇರುತ್ತೆ. ಹೌದಾ? ಹಿಂಗೆ 6 ಕಡೆಗೆ ಇರುತ್ತೆ. ನಿಮಿಷದ ಮುಳ್ಳು ಈ ಕಡೆ ಹಿಂಗಿರುತ್ತೆ. 6 ಗಂಟೆ ಆದಾಗ ಹಿಂಗಿರುತ್ತೆ. ಕ್ಲಿಯರ್ ಆಗಿ ಗೊತ್ತು ನಿಮ್ಗೆ? ಗಂಟೆ ಮುಳ್ಳು 6 ಇರುತ್ತೆ ಮತ್ತು ನಿಮಿಷದ ಮುಳ್ಳು 12 ಈ ಕಡೆ ಇರುತ್ತೆ. ಕ್ಲಿಯರ್ ಆಗಿ 6 ಗಂಟೆ ಆದಾಗ. ಅದು ಸಾಯಂಕಾಲ 6 ಆದ್ರೆ ಇಷ್ಟು ಇರ್ತೈತಿ, ಅಥವಾ ಬೆಳಗ್ಗೆ 6 ಆದ್ರೆ ಇಷ್ಟೇ ಇರುತ್ತೆ. ಎಸ್, ಕ್ವಶನ್ ನಮಗೆ ಪ್ರಶ್ನೆ ಅದಲ್ಲ. ಗಂಟೆ ಮುಳ್ಳು ಯಾವ ದಿಕ್ಕಿನ ಕಡೆಗೆ ಇರುತ್ತಂತೆ? ಉತ್ತರ ದಿಕ್ಕಿನ ಕಡೆಗೆ ಇರುತ್ತೆ. ನೋಡ್ರಿ, ಗಂಟೆ ಮುಳ್ಳು ಇದ್ದಾನೆ, ಇದು ಉತ್ತರ ದಿಕ್ಕಿನ ಕಡೆಗೆ ಇರುತ್ತೆ. ಆ ರೀತಿ ಇಟ್ಟಾನೆ ಮೇಜಿನ ಮೇಲೆ ಹೋಗಿ. 6 ಗಂಟೆ ಆದಾಗ ಗಂಟೆ ಮುಳ್ಳು ಉತ್ತರ ದಿಕ್ಕಿಗೆ ಇದೆ. ಈಗ ನಾವು ಇದು ಒಂದೇ ಸಾಕು. ಉತ್ತರ ದಿಕ್ಕು ಇದಿದ್ದಾಗ ನಾವು ಕ್ಲಾಕ್ ವೈಸ್ ಎಲ್ಲಾ ದಿಕ್ಕುಗಳನ್ನ ಬರೆದು ಬಿಡಬೇಕು. ಕ್ಲಾಕ್ ವೈಸ್ ಎಲ್ಲಾ ದಿಕ್ಕು ಬರೆದು ಬಿಡ್ರಿ. ಊ ಈ ಪು ಆದ ನೈಪವ. ಹೌದು ತಾನೇ? ಬರ್ತೀವಿ ನಾವು ಇಲ್ಲಿ ಬರ್ಕೊಂಡು ಊ ಈ ಪು ಆದ ನೈಪವ. ಬಟ್ ಅವನು ಗಂಟೆಯ ಮುಳ್ಳು ಉತ್ತರ ದಿಕ್ಕಿಗಿದ್ದಾಗ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇದೇನದು? ಈ, ಇದು ಪು, ಇದು ಆ, ಇದು ದ, ಇಲ್ಲೇ ನೈ ಬರ್ತೆ, ಇಲ್ಲಿ ಪ ಬರ್ತೆ, ಇಲ್ಲಿ ವಾಯುವ್ಯ ಬರುತ್ತೆ. ನೋಡ್ರಿ,
6 ಗಂಟೆ ಆದಾಗ ಗಂಟೆ ಮುಳ್ಳು ಉತ್ತರ ದಿಕ್ಕಿಗಿಂದ ಇಲ್ಲಿಂದ ನಾವು ಕ್ಲಾಕ್ ವೈಸ್ ಬರ್ತಾ ಹೋಗ್ಬೇಕು. 8 ದಿಕ್ಕುಗಳನ್ನ ಬರೆದು ಬಿಡ್ರಿ. ನಮಗೆ 8 ದಿಕ್ಕುಗಳ ಅವಶ್ಯಕತೆ ಇಲ್ಲಿ ಬರೋ ಇರತಕ್ಕ 4 ಮುಖ್ಯ ದಿಕ್ಕುಗಳು ಮಾತ್ರ. ಆದ್ರೂ ಕೂಡ ನಿಮಗೆ ಊ ಈ ಪು ಆದನ ಇಪ ಅಂತಕ್ಕಂಥ ಅನ್ಕೊಳ್ಳಿಕ್ಕೆ ಈಸಿ ಇರುತ್ತೆ ಅಂತೇಳಿ ಅದು ಕಂಟಿನ್ಯೂ ಇದ್ರೆ ನಿಮಗೆ ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ಅಥವಾ ಬೇರೆ ಕ್ವಶನ್ಗಳನ್ನು ಬಿಡಿಸುವಾಗ ತುಂಬಾ ಈಸಿ ಆಗುತ್ತೆ. ಎಸ್, ಈಗ ನೋಡ್ರಿ 6 ಗಂಟೆ ಆದಾಗ ಗಂಟೆ ಮುಳ್ಳು ಉತ್ತರ ದಿಕ್ಕಿಗೆ ಇದೆ, ನಿಮಿಷದ ಮುಳ್ಳು ಯಾವ ದಿಕ್ಕಿಗೆ ಇರುತ್ತೆ? ದಕ್ಷಿಣ ದಿಕ್ಕಿಗೆ ಇರುತ್ತೆ. ಕ್ವಶನ್ ಅದನ್ನು ಕೇಳಿಲ್ಲ. 9 ಗಂಟೆ 15 ನಿಮಿಷ ಆದಾಗ ನಿಮಿಷದ ಮುಳ್ಳು ಯಾವ ದಿಕ್ಕಿಗೆ ಇದೆ? ಎಸ್, ಅದೇ ಕ್ವಶನ್ ಅಲ್ಲಿ ಕೇಳಿದ್ದು. 9 ಗಂಟೆ 15 ನಿಮಿಷ ಆದಾಗ ನಿಮಿಷದ ಮುಳ್ಳು ಯಾವ ದಿಕ್ಕಿಗಿದೆ? ರಾತ್ರಿ 9 ಗಂಟೆ ಇರಲಿ ಅಥವಾ ಬೆಳಗ್ಗೆ 9 ಗಂಟೆಗೆ ಇರಲಿ, ಎಷ್ಟಾದ್ರಲ್ಲಿ 9 ಗಂಟೆ 15 ನಿಮಿಷ ಅಂದಾಗ ನಿಮಿಷದ ಮುಳ್ಳು ಈ ಕಡೆಗೆ ಇರುತ್ತೆ. ಇದರಲ್ಲಿ ಏನಾದ್ರು ಡೌಟಾ ನಿಮಗೆ? ನಿಮಿಷದ ಮುಳ್ಳು ಮಾತ್ರ ಕರೆಕ್ಟ್ 15 ನಿಮಿಷದ 3 ಕಡೆಗೆ ಇರ್ತಾನೆ. ಹಾಗಾದ್ರೆ 3 ಕಡೆಗೆ ತಂದಾಗ ನಿಮಿಷದ ಮುಳ್ಳು ಯಾವ ದಿಕ್ಕಿಗದ? ಇದು ಯಾವ ದಿಕ್ಕು? ಪಶ್ಚಿಮ ದಿಕ್ಕಿಗಿದೆ. ಕರೆಕ್ಟ್ ಆನ್ಸರ್ ಪಶ್ಚಿಮ ದಿಕ್ಕು. ನೋಡ್ರಿ, ಕರೆಕ್ಟ್ ಆನ್ಸರ್ ಪಶ್ಚಿಮ ದಿಕ್ಕಿಗೆ ಇರುತ್ತೆ ನಿಮಿಷದ ಮುಳ್ಳು. ಗಂಟೆ ಮುಳ್ಳು ಇಲ್ಲಿಗೆ ಬಂದಿರುತ್ತೆ. ಇಲ್ಲಿಗೆ ನೋಡ್ರಿ, ಸ್ವಲ್ಪ ಮುಂದಕ್ಕೆ ಹೋಗಿರುತ್ತೆ. 9 ಕರೆಕ್ಟ್ ಆಗಿರಲ್ಲ. 9 ಅಂದಾಗೆ ಈ 15 ನಿಮಿಷ ಆಗುವಷ್ಟರಲ್ಲಿ ಸ್ವಲ್ಪ ಮೇಲೆ ಹೋಗಿರುತ್ತೆ, ಅಂದ್ರೆ ಕಾಲು ಭಾಗ. ಹೌದಾ? ಇಲ್ಲಿದ್ದಲ್ಲಿ ಕಾಲು ಭಾಗ ಇತ್ತು ಅಂದ್ರೆ ಕಾಲು ಭಾಗ ಹೋಗಿರುತ್ತೆ. 4 ಪೈಸೆ ಅಂತ ಹೇಳ್ತೀವಿ ನಾವು. 25 ಪೈಸೆ ಅಥವಾ 25% ಏನಿರುತ್ತೆ ಮೇಲೆ ಹೋಗಿರುತ್ತೆ. ಹೌದಾ? ಡೈರೆಕ್ಟ್ ಆಗಿ 9ಕ್ಕೆ ಇರಲ್ಲ. ಯಾಕಂತಂದ್ರೆ ಇಲ್ಲಿಂದ ಇಲ್ಲಿಗೆ ನಿಮಿಷದ ಮುಳ್ಳು ಬಂದಿರುತ್ತೆ. ಹೌದಾ? ಅವಾಗ ಸ್ವಲ್ಪ ಮೇಲೆ ಹೋಗಿರುತ್ತೆ. ಇದು ದಿಕ್ಕು ಕೂಡ ಅದು ಪೂರ್ವ ಅಂತಾನೆ ಬರುತ್ತೆ. ಯಾಕಂದ್ರೆ ಇಲ್ಲಿ ತನಕ ಬಂದಾಗ ಮಾತ್ರ ಆಗ್ನೇಯ ಆಗುತ್ತೆ, ಬಟ್ ಇಲ್ಲಿ ಬಂದಾಗ ನಾವು ಪೂರ್ವ ಅಂತಾನೆ ಹೇಳ್ಬೇಕು ಅದನ್ನ. ಹೌದಾ? ಬಟ್ ಕ್ವಶನ್ ಅದನ್ನ ಕೇಳಿಲ್ಲ. ನಿಮಗೆ ಡೌಟ್ ಬೇಡ ಅಂತ ಹೇಳ್ಕೊಂಡು ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದಾನೆ. ನಿಮಿಷದ ಮುಳ್ಳು ಕರೆಕ್ಟ್ ಆಗಿ 3 ಕಡೆಗಿರುತ್ತೆ. ಹಾಗಾದ್ರೆ ಈ 3 ಯಾವ ದಿಕ್ಕಿಗಿರುತ್ತೆ? ಪಶ್ಚಿಮ ದಿಕ್ಕಿಗಿರುತ್ತೆ. 9:15 ಆದಾಗ ನಿಮಿಷದ ಮುಳ್ಳು ಪಶ್ಚಿಮ ದಿಕ್ಕಿಗಿರುತ್ತೆ. ಕರೆಕ್ಟ್ ಆನ್ಸರ್ ಆಗುತ್ತೆ. ಏನು ಡೌಟ್ ಬೇಡ ಸ್ನೇಹಿತರೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 5. ಒಬ್ಬ ಸೈಕಲ್ ಸವಾರ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ನಂತರ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ಈ ಸಮಗ್ರ ಪ್ರಯಾಣದ ಸರಾಸರಿ ವೇಗ ಏನು? ನೋಡ್ರಿ, ಒಬ್ಬ ವ್ಯಕ್ತಿ ಎದಿಂದ ಬಿ ವರೆಗೆ ಸೈಕಲ್ ತಗೊಂಡು ಹೋಗ್ತಾನೆ. ಬಟ್ ಅವನು 40 ಕಿಲೋಮೀಟರನ್ನ 20 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಹೊಡಿತಾನೆ. ನೆಕ್ಸ್ಟ್ ಉಳಿದಿರ್ತಕ್ಕಂಥ 40 ಕಿಲೋಮೀಟರ್ ಅನ್ನ ಸ್ವಲ್ಪ ಸ್ಪೀಡ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಕಂಟಿನ್ಯೂ ಹೊಡೆದಿರ್ತಾನಲ್ಲ, ಇಲ್ಲಿ ಏನ್ ಮಾಡ್ತಾನೆ 10 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗುತ್ತೆ. ಹಾಗಾದ್ರೆ ಸಮಗ್ರ ಟೋಟಲ್ ಜರ್ನಿಗೆ ಹೋಲಿಸಿದ್ರೆ ಎವರೇಜ್ ಸ್ಪೀಡ್ ಏನಾಯ್ತು? ರೀಸೆಂಟ್ ಆಗಿ ಮೊನ್ನೆ ನಡೆದಿರ್ತಕ್ಕಂಥ ಸಿವಿಲ್ PSI ಎಕ್ಸಾಮ್ ಅಲ್ಲಿ ಕೂಡ ಇದೇ ಕ್ವಶನ್ ಕೇಳಿದ್ರು. ಸ್ವಲ್ಪ ಟ್ವಿಸ್ಟ್ ಇಟ್ಟಿದ್ರು. ಏನ್ ಟ್ವಿಸ್ಟ್ ಇತ್ತು? ಇಲ್ಲಿ 40 ಕಿಲೋಮೀಟರ್ ಇದೆಯಲ್ಲ, ಇಲ್ಲಿ ಬೇರೆ ಇತ್ತು. ಡಿಸ್ಟೆನ್ಸ್ ಬೇರೆ ಇತ್ತು. ಡಿಸ್ಟೆನ್ಸ್ ಬೇರೆ ಇದ್ದಾಗ ಬೇರೆ ವಿಧಾನದಲ್ಲಿ ಮಾಡಿದ್ವಿ. ಡಿಸ್ಟೆನ್ಸ್ ಸೇಮ್ ಇದ್ದಾಗ ಇಲ್ಲಿಂದ ಇಲ್ಲಿಗೆ ಎಷ್ಟದ? 40 ಅದ. ಇಲ್ಲಿಂದ ಇಲ್ಲಿಗೆ 40 ಅದ. ಸೇಮ್ ಡಿಸ್ಟೆನ್ಸ್ ಇದ್ದಾಗ ಸಿಂಪಲ್ ಆಗಿರ್ತಕ್ಕಂಥ ಫಾರ್ಮುಲಾ 2AB ಡಿವೈಡೆಡ್ ಬೈ A + B ಅಂತಕ್ಕಂಥ ಒಂದು ಸಿಂಪಲ್ ಫಾರ್ಮುಲಾದೊಂದಿಗೆ ನಾವು ಲೆಕ್ಕ ಮಾಡಿಬಿಟ್ರೆ ಈಜಿಯಾಗಿ ಸಿಕ್ಬಿಡುತ್ತೆ. A ಮತ್ತು B ಅಂದ್ರೆ ಏನು? ಸ್ಪೀಡ್. A ಅಂದ್ರೆ ಈ ಸ್ಪೀಡು, B ಅಂದ್ರೆ ಈ ಸ್ಪೀಡ್. ಈ 40 ಸಂಬಂಧ ಇಲ್ಲ. ಸೇಮ್ ಡಿಸ್ಟೆನ್ಸ್ ಬಿಟ್ಟು ಬಿಡಬೇಕು. ಸೇಮ್ ಅದು ಯಾವುದ್ರಲ್ಲಿ? ಒಂದ್ ವೇಳೆ ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸಿಗೆ ಅಂತ ಇರುತ್ತೆ, ಸೇಮ್ ಡಿಸ್ಟೆನ್ಸ್. ಇದು ಒಂದು ಲೆಂತ್ ಅನ್ನ ಡಿವೈಡ್ ಮಾಡಿದಾನೆ. ಇದು 40, ಇದು 40, ಸೇಮ್ ಡಿಸ್ಟೆನ್ಸ್. ಈಗ ಇದ್ದಾಗ ಏನ್ ಮಾಡಬೇಕು? 2AB ಡಿವೈಡೆಡ್ ಬೈ A + B. 2 ಇಂಟು A ಅಂದ್ರೆ 20 ಇಂಟು B ಅಂದ್ರೆ 10 ಡಿವೈಡೆಡ್ ಬೈ A + B ಅಂದ್ರೆ 20, 10, 30. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 2 4, 4 10 40 ಡಿವೈಡೆಡ್ ಬೈ 3 ಉಳಿತು. ಇದನ್ನ ಸಂಕ್ಷಿಪ್ತ ಮಾಡಿದಾಗ 3 1 3. ನೆಕ್ಸ್ಟ್ 3 1 3. ಎಷ್ಟು ಉಳಿತಿಲ್ಲ? 1 ಉಳಿತು. 10 ಐತೆ. 3 3 9 ಮುಗೀತು. ಮುಂದೆ ಏನು ಉಳಿಲ್ಲ? 1 ಉಳಿತೆ. ಹಾಗಾದ್ರೆ ಇಲ್ಲಿ ಪಾಯಿಂಟ್ ಕೊಟ್ಟಿವಿ, 10 ಆಗುತ್ತೆ. ಮತ್ತೆ 3 3 9. 10 ಇತ್ತು, 9 ಇತ್ತು, ಮತ್ತೆ 1 ಉಳಿತೆ. ಮತ್ತೆ ಒಂದು 0 ಕೊಟ್ಕೊಂಡ್ರೆ 10 ಆಗುತ್ತೆ. 3 3 9 13.33 ಕಿಲೋಮೀಟರ್ ಪರ್ ಅವರ್ ಎವರೇಜ್ ಸ್ಪೀಡ್ ಆಯ್ತು. ನೋಡ್ರಿ, ಎಷ್ಟು ಈಸಿ ಕ್ವಶನ್ ಕೇಳಿದ್ದಾನೆ. ಇದು ಯಾವಾಗ? ಈ ಸೂತ್ರ ಸೇಮ್ ಡಿಸ್ಟೆನ್ಸ್ ಇದ್ದಾಗ. ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ನಾವು. ಎಸ್, ಬೇರೆ ಇದ್ದಾಗ ನಾನು ಇದನ್ನೇ ಹೇಳ್ತೀನಿ. ನಾನು ಇದನ್ನೇ ಹೆಂಗ್ ಮಾಡ್ಬೇಕಂದ್ರೆ ಬೇರೆ ಇದ್ದಾಗ ಅಂತಂದ್ರೆ ಇಲ್ಲಿ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೋ, ಇಲ್ಲಿ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೋ ಎರಡೂ ಕಂಡು ಹಿಡ್ಕೊಳ್ಬೇಕು, ಎರಡೂ ಕೂಡಿಸ್ಕೊಳ್ಬೇಕು. ಅದನ್ನ ಏನ್ ಮಾಡ್ಬೇಕು? ಟೋಟಲ್ ಡಿಸ್ಟೆನ್ಸ್ ಏನಿರ್ತಲ್ಲ ಅದಕ್ಕೆ ಡಿವೈಡ್ ಮಾಡಿಬಿಡ್ಬೇಕು. ಉತ್ತರ ಸಿಕ್ಬಿಡುತ್ತೆ ನಮಗೆ. ಏನ್ ನೋಡ್ರಿ, ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಎಷ್ಟದ? ಇದು 40, ಇದು 40, 80 ಟೋಟಲ್ ಡಿಸ್ಟೆನ್ಸ್ ಅದ.
ಇದನ್ನ ನಾವು ಡಿವೈಡ್ ಮಾಡಬೇಕು. ಡಿವೈಡ್ ಯಾವ್ದನ್ನ ಮಾಡಬೇಕು, ಇಲ್ಲಿ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತಪ್ಪ ಅದನ್ನ ನೋಡ್ಕೊಳ್ಬೇಕು. 40 ಕಿಲೋಮೀಟರ್ ಅದ, ಒಂದು ತಾಸಿಗೆ 20 ಕಿಲೋಮೀಟರ್, 40 ಕಿಲೋಮೀಟರ್ ಹೋಗ್ಲಿಕ್ಕೆ 2 ತಾಸು ಟೈಮ್ ತೆಗೆದುಕೊಳ್ಳುತ್ತೆ. ಇಲ್ಲಿ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ನೋಡ್ಕೊಳ್ರಿ. ಇಲ್ಲಿ 40 ಕಿಲೋಮೀಟರ್ ಡಿಸ್ಟೆನ್ಸ್ ಅದ, 1 ಗಂಟೆಗೆ 10 ಕಿಲೋಮೀಟರ್ ಹೋದ್ರೆ 40 ಕಿಲೋಮೀಟರ್ ಹೋಗ್ಲಿಕ್ಕೆ 4 ಗಂಟೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು, ಇದೊಂದು 4 ಗಂಟೆ, ಇದೊಂದು 2 ಗಂಟೆ, 6 ಗಂಟೆ ಟೋಟಲ್ ಡಿಸ್ಟೆನ್ಸ್ ಆಯ್ತು. ಕ್ಯಾನ್ಸಲ್ ಮಾಡ್ರಿ. ಈಗ 2 3 6, 2 4 8 0, 40 ಡಿವೈಡೆಡ್ ಬೈ 3, 40 ಡಿವೈಡೆಡ್ ಬೈ 3, ಇದನ್ನೇ ಸಂಕ್ಷಿಪ್ತ ಮಾಡಿದಾಗ 13.33 ಈಸ್ ರೈಟ್ ಆನ್ಸರ್. ನೋಡ್ರಿ, ಇಷ್ಟು ಸಿಂಪಲ್ ಆಗಿ ಲೆಕ್ಕಗಳನ್ನು ಮಾಡ್ಬೋದು. ನನ್ನ ಅನಿಸಿಕೆ ಇವತ್ತು ಬರೆದಿರ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು 5ಕ್ಕೆ 5 ಕೂಡ ಕರೆಕ್ಟ್ ಉತ್ತರ ನೀಡಿರ್ತೀರ, ಹೌದಾ? ಯಾಕಂದ್ರೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಬೇಸಿಕ್ ಆಗಿರ್ತಕ್ಕಂಥ ಕ್ವಶನ್ಗಳಿದಾವೆ. ದಯವಿಟ್ಟು ನೋಡ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.